ರಾಮು ಒಂದು ದಿನ ಊರಿನ ಬಸ್ ನಿಲ್ದಾಣಕ್ಕೆ ಹೋಗಿ ಬಸ್ ಬರುವುದಕ್ಕಾಗಿ ಕಾಯುತ್ತಿದ್ದ. ಇದ್ದಕ್ಕಿದ್ದಂತೆ ಅವನ ಸ್ನೇಹಿತೆ ಶ್ಯಾಮ್ ಅತ್ತನಿಂದ ಓಡುತ್ತಾ ಬಂದು ಸ್ವಲ್ಪ ಶ್ವಾನ ಎಂದು ಕೇಳಿದ. ಶ್ಯಾಮ್: ರಾಮು, ನೀನು ತುಳಿಯೂರಿಗೆ ಹೋಗ್ತೀಯಾ? ರಾಮು: ಹೌದು, ಬಸ್ ಬಂದ್ರೆ ಹತ್ಕೊಂಡು ಹೋಗ್ತೀನಿ. ಶ್ಯಾಮ್: ನನಗೆ ತಕ್ಷಣ ತುಳಿಯೂರು ಹೋಗ್ಬೇಕು, ಆದ್ದರಿಂದ ನಿನ್ನ ಚಪ್ಪಲಿ ಕೊಂಡೋಗ್ತೀನಿ. ರಾಮು: ಏನ್ ಚಪ್ಪಲಿ ತೆಗೆದುಕೊಂಡು ಹೋದೆ? ನಾನು ಏಕೆ ಹೋಗೋದು? ಶ್ಯಾಮ್: ಅದು ನನ್ನ ಸಮಸ್ಯೆ ಅಲ್ಲ, ನೀನು ಇಲ್ಲೇ ಕಾಯೋದು ನನ್ನ ಸಮಸ್ಯೆ. ಕೇಳಿದ ತಕ್ಷಣ ರಾಮು ತಲೆ ಕೆಡಿಸಿಕೊಂಡ. ಆದರೆ ಶ್ಯಾಮು ಭಯಾನಕವಾಗಿ ನೋಡುತ್ತಿದ್ದರಿಂದ ಕೊನೆಗೆ ರಾಮು ಒಪ್ಪಿಕೊಂಡ. ಶ್ಯಾಮು ಚಪ್ಪಲಿ ಹಾಕಿಕೊಂಡು ಓಡಿ ಹೋದ. ಕೊಂಚ ಹೊತ್ತಾದ ನಂತರ ರಾಮು ಬೇರೊಬ್ಬ ಸ್ನೇಹಿತ ಗಣಪತಿ ಬಂದು ಕೇಳಿದ. ಗಣಪತಿ: ಏನ್ ರಾಮು, ಚಪ್ಪಲಿ ಎಲ್ಲೋ? ರಾಮು: ಅಯ್ಯೋ, ಕಲ್ಲು ಹೋತಾಯ್ತು. ಗಣಪತಿ: ಅರ್ಥ ಆಗ್ಲಿಲ್ಲ, ಏನಂದೆ? ರಾಮು: ನನ್ನ ಹಳೆಯ ಚಪ್ಪಲಿ ಕಲ್ಲಿನಂತೆ ಕಟಕಟನೆ ಇತ್ತು. ಶ್ಯಾಮ ಅದನ್ನು ಹೊತ್ತೊಯ್ದು ಈಗ ನಂಗ ಬೇರೊಂದು ಕಲ್ಲು ಹುಡುಕ್ಬೇಕು. ಬಸ್ ನಿಲ್ದಾಣದ ಎಲ್ಲರೂ ಈ ಮಾತು ಕೇಳಿ ಗಡಗಡನೆ ನಕ್ಕರು.